ಅಷ್ಟೇ ಇವತ್ತು ಅರ್ನಿ ಕಲೆಕ್ಷನ್ದು ಪಾರ್ಸಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಕೊರಿಯರ್ ಅವರು ಕಾಲ್ ಮಾಡ್ತಾರೆ, ಅಂದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಇನ್ಫಾರ್ಮ್ ಮಾಡ್ತಾರೆ, ಬರ್ತೀವಿ ಮ್ಯಾಮ್ ರೆಡಿ ಮಾಡಿ ಇಟ್ಟಿರಿ ಪಾರ್ಸಲ್ಸ್ ಎಲ್ಲ ಅಂತ ಹೇಳಿ. ಸರಿ ಅದನ್ನೆಲ್ಲ ಕೌಂಟ್ ಮಾಡಿ ಇಡ್ತಿದ್ದೆ. ನಿಜವಾಗ್ಲೂ ನನಗೆ ಅರ್ನಿ ಕಲೆಕ್ಷನ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಹಾಗೇನೆ ಒಳ್ಳೊಳ್ಳೆ ರಿವ್ಯೂಸ್ನ ಶೇರ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಬ್ಲೆಸ್ಸಿಂಗ್ಸು ಈ ಸಪೋರ್ಟು ಹೀಗೆ ಇರಲಿ ಸದಾ ಅಂತ ಹೇಳಿ ನಾನು ಕೇಳ್ಕೊತಿರ್ತೀನಿ. ಹಾಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸನ್ನು ಆ್ಯಡ್ ಮಾಡೋಣ, ಡಿಫ್ರೆಂಟ್ ಆಗಿರೋಂಥ ಕಲೆಕ್ಷನ್ನ ನೋಡೋಣ ಅಂತ ಹೇಳಿ ನಾನು ನೋಡ್ತಿದ್ದೀನಿ. ಹಾಗೆ ನನಗೆ ಇಷ್ಟ ಆಗೋದನ್ನ ಮಾತ್ರನೇ ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದು. ಮತ್ತು ಕೆಲವೊಂದು ಏನಾಗುತ್ತೆ ಅಂತಂದರೆ ನನಗೆ ಡೆಲಿವರಿ ಕೊಡುವಾಗ ಅವತ್ತಿಂದ ಅವತ್ತು ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ. ಬಟ್ ಕೆಲವೊಂದು ಪಿನ್ ಕೋಡ್ ಏನಾದರೂ ಮಿಸ್ಟೇಕ್ ಆಗಿ ಅಡ್ರೆಸ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದಾಗ ಮಾತ್ರ ಸ್ವಲ್ಪ ಡೆಲಿವರಿ ಲೇಟ್ ಆಗ್ತಿದೆ ಅಷ್ಟೇ. ಆದಷ್ಟು ನಾನು ಒನ್ ಡೇ ಡೆಲಿವರಿನ ಟ್ರೈ ಮಾಡ್ತಿದ್ದೀನಿ. ಸೊ ಅದರಲ್ಲೂ ಒಂದಿನ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಇನ್ನು ಅದು ಅವರು ತೊಗೊಂಡು ಹೋದ್ಮೇಲೆ ಹೊಸ ಸ್ಟಾಕ್ ಬಂದಿತ್ತು. ಸರಿ ಅದನ್ನು ಎಲ್ಲ ಚೆಕ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು, ಮತ್ತು ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸನ್ನೇ ನಾನು ಹಾಕ್ತಿರೋ ಅಂಥದ್ದು. ಸೊ ಇದು ಆಲ್ರೆಡಿ ನಾನು ವಿಡಿಯೋ ಮಾಡಿ ಅರ್ನಿ ಕಲೆಕ್ಷನಲ್ಲಿ ಹಾಕಿದ್ದೀನಿ. ನೀವು ಬೇಕಾದರೆ ಅಲ್ಲಿ ಚೆಕ್ ಮಾಡ್ಕೊಬೋದು. ಪೇಜ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಇದೆಲ್ಲ ಕೆಲಸ ಮುಗಿದ್ಮೇಲೆ ಆ್ಯಸ್ ಯೂಶ್ವಲ್ ಮನೇಲಿ ಪೂಜೆ ಎಲ್ಲ ಮಾಡಬೇಕಿತ್ತು, ಅದನ್ನೆಲ್ಲ ಮಾಡಿಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದ್ರು, ಈ ಥರ ಶಾಪಿಂಗ್ ಹೋಗಬೇಕು ಬನ್ನಿ ಪುಷ್ಪ ಹೋಗಿ ಬರೋಣ ಅಂತ ಹೇಳಿ. ಸರಿ ನನಗೂ ಇದೆಲ್ಲ ಜಂಜಾಟದ ಮಧ್ಯೆ ಸ್ವಲ್ಪ ಬ್ರೇಕ್ ಸಿಗುತ್ತಲ್ವಾ ಅಂತ ಹೇಳಿ ನಾನು ಅವ್ರ ಜೊತೆ ಹೋದೆ. ಅವರು ಗೋಲ್ಡ್ ಏನೋ ತಗೋಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ರಿಂಗ್ ಏನೋ ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು. ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಬಟ್ ನಾನು ಈ ಶಾಪಲ್ಲಿ ಯಾವತ್ತೂ ಬಂದಿಲ್ಲ ಶಾಪಿಂಗ್ ಮಾಡೋಕ್ಕೆ. ಸರಿ ನೋಡೋಣ ಅಂತ ನೋಡಿದ್ವಿ. ಇವಾಗ ಟ್ರೆಂಡ್ ವಂಕಿ ಉಂಗುರ ಏನೋ ಬರ್ತಿದೆ ಅಲ್ವಾ, ಅದನ್ನು ಚೆನ್ನಾಗಿತ್ತು ಅವ್ರ ಹತ್ರ. ಬಟ್ ನೋಡೋಣ, ನಾನು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಂದು ಬೇರೆ ಏನೋ ಪ್ಲ್ಯಾನ್ ಇದೆ. ಹಾಗಾದರೆ ಆ ಥರ ತೊಗೊಳ್ಳೋಣ, ಇಲ್ಲ ಬೇರೆ ಥರ ನೋಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸರಿ ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ